ದೇಶದಲ್ಲಿ ಅಡುಗೆ ಅನಿಲ ಹಾಗೂ ಕಚ್ಚಾ ತೈಲದ ಸಮಸ್ಯೆ ಇಲ್ಲ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ, ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ದಾವಣಗೆರೆಯಲ್ಲಿಂದು ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಸಮಸ್ಯೆ ಎದುರಾಗಿದ್ದರೂ ದೇಶದಲ್ಲಿ ಆ ರೀತಿಯ ಯಾವುದೇ ಸಮಸ್ಯೆಯಾಗದಂತೆ ಕೇಂದ್ರ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ. ಹೀಗಾಗಿ ಯಾವುದೇ ಪರಿಣಾಮ ಬೀರದಂತೆ ನೋಡಿಕೊಳ್ಳಲಾಗಿದೆ. ಹೀಗಿದ್ದರೂ ಪ್ರತಿಪಕ್ಷಗಳು ವಿನಾಕಾರಣ ಆರೋಪ ಮಾಡುತ್ತಿವೆ. ಇದು ಸರಿಯಲ್ಲ ಎಂದು ಹೇಳಿದರು. ದೇಶದಲ್ಲಿ ಅಡುಗೆ ಅನಿಲ ಹಾಗೂ ಕಚ್ಚಾ ತೈಲ ಅಗತ್ಯ ಪ್ರಮಾಣದಲ್ಲಿ ದಾಸ್ತಾನಿದೆ. ಹೀಗಾಗಿ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದರು. ನೀವು ಕ್ರೈಸಿಸ್ ಹೆಂಗ್ ಮಾಡಿದ್ರಿ, ಅವಾಗ ಅವೈಲೇಬಲ್ ಇದ್ದು ನಿಮ್ದು ಆರ್ಥಿಕ ಸ್ಥಿತಿ ಚೆನ್ನಾಗಿರೋದ್ರಿಂದ ನೀವು ಕೆಟ್ಟ ಸ್ಥಿತಿಗೆ ತಂದಿದ್ರಿ. ಇವತ್ತು ಜಗತ್ತಿನೊಳಗೆ ಅವೈಲೇಬಲ್ ಇಲ್ಲ. ಆದರೆ ನಾವು ಪೆಟ್ರೋಲ್, ಡೀಸೆಲ್ ಮತ್ತು ಉಳಿದ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಅವೈಲೇಬಲ್ ಮಾಡಿವಿ. LPG ಇದೆ ನ್ಯಾಚುರಲ್ ಪ್ರಾಡಕ್ಟ್ ವಿಚ್ ಇಸ್ ನಾಟ್ ದೇರ್ ಇನ್ ಇಂಡಿಯಾ. ನಾವು ಅದನ್ನು ರಿಫೈನರಿ ಮೂಲಕ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಮಾಡಿ ನಿಯರ್ಲಿ ಅಬೌಟ್ 60% ಭಾರತದಲ್ಲಿ ಇವತ್ತು ತಯಾರು ಮಾಡ್ತಾ ಇದ್ವಿ. 40% ವಿ ಆರ್ ಇಂಪೋರ್ಟ್ ಡಿಪೆಂಡೆಂಟ್. ಈ ಸಂಗತಿಯನ್ನು ಅರ್ಥ ಮಾಡಿಕೊಂಡು ನಾವು ವಿಶೇಷವಾಗಿ ರಿಕ್ಷಾ ಡ್ರೈವರ್ಸ್ ಬಗ್ಗೆ, ಆಟೋ ರಿಕ್ಷಾ ಡ್ರೈವರ್ಸ್ ಬಗ್ಗೆ ನಮಗೂ ಸಹಾನುಭೂತಿ ಅಷ್ಟೇ ಇದೆ. ಹಾಗಾಗಿ ಎಲ್ಲ ಈ ನಮ್ಮ ಸರ್ಕಾರಿ OMC ಕಂಪನಿಗಳ ರಿಟೇಲ್ ಔಟ್ಲೆಟ್ನಲ್ಲಿ ಗ್ಯಾಸ್ ಅವೈಲೇಬಲ್ ಮಾಡಿದೆ.